ಖಾಲಿ ಆಯ್ತಾ? ಪಡಿತರ ಅಕ್ಕಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾಳ ಸಂತೆಗೆ ಹೋಯ್ತಾ ಬಡವರ ಅಕ್ಕಿ? ರೇಷನ್ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಅನ್ನಭಾಗ್ಯದ ಅಕ್ಕಿ ಮಾರಾಟ ಮಾಡಿದ್ರೆ ಹುಷಾರ್, ಅಕ್ಕಿ ಮಾರಾಟ ಮಾಡಿದ್ರೆ ರದ್ದಾಗುತ್ತಂತೆ ನಿಮ್ಮ BPL ಕಾರ್ಡ್. ಬಹುತೇಕರು ತಮ್ಮ ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿ ತಗೊಳ್ತಾರೆ. ಆ ಅಕ್ಕಿಯನ್ನ ಅವ್ರು ಯೂಸ್ ಮಾಡೋ ಬದಲು ಬೇರೆ ಕಡೆ ಮಾರಾಟ ಮಾಡ್ತಿದ್ದಾರೆ ಅಂತ. ಆ ರೀತಿ ಮಾಡಿದ್ರೆ ನಿಮ್ಮ BPL ಕಾರ್ಡ್ ಕೂಡ ರದ್ದು ಮಾಡ್ತೀವಿ ಅಂದ್ರು. ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಒಂದೊಂದು ಯೋಜನೆಗಳು ಹಳ್ಳ ಹಿಡಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ. ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಂದ ಭಂಗನಾಮ. ಅಕ್ಕಿ ಖಾಲಿಯಾಗಿದೆ ಅಂತ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಇದೀಗ ಸ್ಟ್ರಕ್ ಆಗಿದೆ. ಹಲವು ನ್ಯಾಯಬೆಲೆ ಅಂಗಡಿ ಶಟರ್ ಕ್ಲೋಸ್ ಮಾಡಿಕೊಂಡು ಭಿತ್ತಿಪತ್ರದ ಮೂಲಕ ಅಕ್ಕಿ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನ ಫಲಾನುಭವಿಗಳಿಗೆ ಒಟ್ಟಿಗೆ ವಿತರಣೆ ಮಾಡಲಾಗುವುದು ಅಂತ ಸರ್ಕಾರ ಹೇಳಿತ್ತು. ಇದೀಗ ಅಕ್ಕಿನೂ ಇಲ್ಲ, ಇತ್ತ ದುಡ್ಡು ಇಲ್ಲ ಎಂಬಂತಾಗಿದೆ ಫಲಾನುಭವಿಗಳ ಪರಿಸ್ಥಿತಿ. ಸಿಟಿಯ ಹಲವು ಕಡೆ ನ್ಯಾಯಬೆಲೆ ಅಂಗಡಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಅಕ್ಕಿ ಖಾಲಿಯಾಗಿದೆ, ಬುಧವಾರ ಬನ್ನಿ ಅಂತ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಅಕ್ಕಿ ಹೊಟ್ಟೆ ತುಂಬಾ ಊಟ ಮಾಡ್ಲಿ, ನಾವು ಮಾತು ಕೊಟ್ಟಿದ್ವಿ 5 kg ಕೊಡ್ತೀವಿ ಅಂತ ನಮ್ಮ ಸರ್ಕಾರ ಪಕ್ಷ ಮಾತು ಕೊಟ್ಟಿತ್ತು. ಸಿದ್ದರಾಮಯ್ಯನವರು ಅಧ್ಯಕ್ಷರು ಸೇರಿ ಕೊಡೋ ತೀರ್ಮಾನ ಮಾಡಿದ್ರು. ಫೆಬ್ರವರಿಯಿಂದ ಕೊಡ್ತಾ ಇದ್ವಿ. ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ಕಾರ್ಡ್ ರದ್ದು. ಇನ್ನು ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಎಚ್ಚೆತ್ತ ಆಹಾರ ಇಲಾಖೆ ಪಡಿತರ ಅಕ್ಕಿ ಮಾರಾಟ ಮಾಡಿದ್ರೆ BPL ಕಾರ್ಡ್ ರದ್ದು ಮಾಡೋದಾಗಿ ಎಚ್ಚರಿಸಿದೆ. ಇಲ್ಲಿವರೆಗೂ ನಮ್ಗೆ ಅದರ ಮಾಹಿತಿ ಇಲ್ಲ. ಕ್ರಮ ಜರುಗಿಸ್ತೀವಿ ಒಂದು ವೇಳೆ ಆ ರೀತಿ ಅಕ್ಕಿಯನ್ನು ಮಾರಾಟ ಮಾಡಿದ್ವಿ. ಕಾರ್ಡ್ ರದ್ದಾಗೋದನ್ನು ಎನ್ಕ್ವೈರಿ ಮಾಡ್ತೀವಿ ಮೊದಲು. ಅಕ್ಕಿ ಬದಲಿಗೆ ಹಣ ಬರುತ್ತೆ ಅಂತ ಅನ್ಕೊಂಡಿದ್ದ ಫಲಾನುಭವಿಗಳಿಗೆ ನೋ ಬೋರ್ಡ್ ಶಾಕ್ ಎದುರಾಗಿದ್ರೆ ಆತ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಗಾರರಿಗೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧರಿಸಿದೆ. ಸುರೇಶ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ಈಗ ಅದು ಕೂಡ ಸಿಗ್ತಾ ಇಲ್ಲ. ದುಡ್ಡು ಹಾಕ್ತೀವಿ ಅಂದ್ರೂ ದುಡ್ಡು ಇಲ್ಲ. ಈ ಒಂದು ಮಾತಿದೆ, ಒಂದು ಬಾಲರೋಗ ಪೀಡೆ ಅಂತ ಒಂದು ಕರೀತಾರೆ. ಒಂದು ಆರಂಭದಿಂದ ಅದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು ಅಂತೇಳಿ ಇದು ಹಂಗಾಗಿದೆ. 10 kg ಕೊಡ್ತೀವಿ ಅಂತಂದ್ರು, ಆಗ 35 ರೂಪಾಯಿ ಸೆಂಟ್ರಲ್ ಕೊಡಲಿಲ್ಲ. ದುಡ್ಡು ಹಾಕ್ತೀವಿ ಅಂತಂದ್ರು 35 ರೂಪಾಯಿ ಇಂಟು 5 kg ಅಂತಂದ್ರೆ 170 ರೂಪಾಯಿ ಆಗುತ್ತೆ. ಈಗ 22 ರೂಪಾಯಿಗೆ ಅಕ್ಕಿ ಸಿಗ್ತಾ ಇದೆ. ಖರೀದಿ ಮಾಡಿ ಕೊಟ್ಟರೆ 1,000 ತುಂಬ ಕೋಟಿ ತುಂಬ ದುಡ್ಡು. ಒಂದು ಕೆಜಿಯಲ್ಲಿ 10 ರೂಪಾಯಿ ಉಳಿಯುತ್ತೆ. ಲಾಭ ಇದೆ, ರಾಜಕೀಯಗಳೇನೇ ಇರಲಿ ಲಾಭ ಇದೆ. ಬಟ್ ಈಗ ಅದನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಕಡೆ ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಈಗ ಕಡಿಮೆ ಬೆಲೆಗೆ ಅಕ್ಕಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಒಂದು ಪರಿಸ್ಥಿತಿ ಡೋಲಾಯಮಾನವಾಗಿದೆ. ಮತ್ತೊಂದು ಕಡೆ 80 ವರ್ಷ ಮೇಲ್ಪಟ್ಟವರಿಗೆ 15 kg 5 kg ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದರು. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಅದು ಪರಿಣಾಮ ಬಿದ್ದರೂ ಗೊತ್ತಿಲ್ಲ ಏನಾಗ್ಬೋದು ಅಂತೇಳಿ. ಮುಂದಕ್ಕೆ ಹೋಗಿ ಖಾಲಿ ಆಯ್ತಾ? ಪಡಿತರ ಅಕ್ಕಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾಳ ಸಂತೆಗೆ ಹೋಯ್ತಾ ಬಡವರ ಅಕ್ಕಿ? ರೇಷನ್ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಅನ್ನಭಾಗ್ಯದ ಅಕ್ಕಿ ಮಾರಾಟ ಮಾಡಿದ್ರೆ ಹುಷಾರ್, ಅಕ್ಕಿ ಮಾರಾಟ ಮಾಡಿದ್ರೆ ರದ್ದಾಗುತ್ತಂತೆ ನಿಮ್ಮ BPL ಕಾರ್ಡ್. ಬಹುತೇಕರು ತಮ್ಮ ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿ ತಗೊಳ್ತಾರೆ. ಆ ಅಕ್ಕಿಯನ್ನ ಅವ್ರು ಯೂಸ್ ಮಾಡೋ ಬದಲು ಬೇರೆ ಕಡೆ ಮಾರಾಟ ಮಾಡ್ತಿದ್ದಾರೆ ಅಂತ. ಆ ರೀತಿ ಮಾಡಿದ್ರೆ ನಿಮ್ಮ BPL ಕಾರ್ಡ್ ಕೂಡ ರದ್ದು ಮಾಡ್ತೀವಿ ಅಂದ್ರು. ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಒಂದೊಂದು ಯೋಜನೆಗಳು ಹಳ್ಳ ಹಿಡಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ. ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಂದ ಭಂಗನಾಮ. ಅಕ್ಕಿ ಖಾಲಿಯಾಗಿದೆ ಅಂತ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಇದೀಗ ಸ್ಟ್ರಕ್ ಆಗಿದೆ. ಹಲವು ನ್ಯಾಯಬೆಲೆ ಅಂಗಡಿ ಶಟರ್ ಕ್ಲೋಸ್ ಮಾಡಿಕೊಂಡು ಭಿತ್ತಿಪತ್ರದ ಮೂಲಕ ಅಕ್ಕಿ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನ ಫಲಾನುಭವಿಗಳಿಗೆ ಒಟ್ಟಿಗೆ ವಿತರಣೆ ಮಾಡಲಾಗುವುದು ಅಂತ ಸರ್ಕಾರ ಹೇಳಿತ್ತು. ಇದೀಗ ಅಕ್ಕಿನೂ ಇಲ್ಲ, ಇತ್ತ ದುಡ್ಡು ಇಲ್ಲ ಎಂಬಂತಾಗಿದೆ ಫಲಾನುಭವಿಗಳ ಪರಿಸ್ಥಿತಿ. ಸಿಟಿಯ ಹಲವು ಕಡೆ ನ್ಯಾಯಬೆಲೆ ಅಂಗಡಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಅಕ್ಕಿ ಖಾಲಿಯಾಗಿದೆ, ಬುಧವಾರ ಬನ್ನಿ ಅಂತ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಅಕ್ಕಿ ಹೊಟ್ಟೆ ತುಂಬಾ ಊಟ ಮಾಡ್ಲಿ, ನಾವು ಮಾತು ಕೊಟ್ಟಿದ್ವಿ 5 kg ಕೊಡ್ತೀವಿ ಅಂತ ನಮ್ಮ ಸರ್ಕಾರ ಪಕ್ಷ ಮಾತು ಕೊಟ್ಟಿತ್ತು.
ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ಕಾರ್ಡ್ ರದ್ದು. ಇನ್ನು ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಎಚ್ಚೆತ್ತ ಆಹಾರ ಇಲಾಖೆ ಪಡಿತರ ಅಕ್ಕಿ ಮಾರಾಟ ಮಾಡಿದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದಾಗಿ ಎಚ್ಚರಿಸಿದೆ. ಇಲ್ಲಿವರೆಗೂ ನಮ್ಗೆ ಅದರ ಮಾಹಿತಿ ಇಲ್ಲ, ಕ್ರಮ ಜರುಗಿಸ್ತೀವಿ. ಒಂದು ವೇಳೆ ಆ ರೀತಿ ಅಕ್ಕಿಯನ್ನು ಮಾರಾಟ ಮಾಡಿ ಕಾರ್ಡ್ ರದ್ದಾಗೋದನ್ನು ಎನ್ಕ್ವೈರಿ ಮಾಡ್ತೀವಿ. ಮೊದಲು ಅಕ್ಕಿ ಬದಲಿಗೆ ಹಣ ಬರುತ್ತೆ ಅಂತ ಅನ್ಕೊಂಡಿದ್ದ ಫಲಾನುಭವಿಗಳಿಗೆ ನೋ ಬೋರ್ಡ್ ಶಾಕ್ ಎದುರಾಗಿದ್ರೆ ಆತ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಗಾರರಿಗೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧರಿಸಿದೆ. ಸುರೇಶ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ಈಗ ಅದು ಕೂಡ ಸಿಗ್ತಾ ಇಲ್ಲ. ದುಡ್ಡು ಹಾಕ್ತೀವಿ ಅಂದ್ರೂ ದುಡ್ಡು ಇಲ್ಲ. ಈ ಒಂದು ಮಾತಿದೆ, ಒಂದು ಬಾಲರೋಗ ಪೀಡೆ ಅಂತ ಒಂದು ಕರೀತಾರೆ. ಒಂದು ಆರಂಭದಿಂದ ಅದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು ಅಂತೇಳಿ ಇದು ಹಂಗಾಗಿದೆ. 10 kg ಕೊಡ್ತೀವಿ ಅಂತಂದ್ರು ಆಗ 35 ರೂಪಾಯಿ ಸೆಂಟ್ರಲ್ ಕೊಡಲಿಲ್ಲ. ದುಡ್ಡು ಹಾಕ್ತೀವಿ ಅಂತಂದ್ರು 35 ರೂಪಾಯಿ ಇಂಟು 5 kg ಅಂತಂದ್ರೆ 170 ರೂಪಾಯಿ ಆಗುತ್ತೆ. ಈಗ 22 ರೂಪಾಯಿಗೆ ಅಕ್ಕಿ ಸಿಗ್ತಾ ಇದೆ. ಖರೀದಿ ಮಾಡಿ ಕೊಟ್ಟರೆ 1,000 ತುಂಬ ಕೋಟಿ ತುಂಬ ಒಂದು ಕೆಜಿಯಲ್ಲಿ 10 ರೂಪಾಯಿ ಉಳಿಯುತ್ತೀರಿ. ಲಾಭ ಇದೆ, ರಾಜಕೀಯಗಳೇನೇ ಇರಲಿ ಲಾಭ ಇದೆ. ಬಟ್ ಈಗ ಅದನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಕಡೆ ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಈಗ ಕಡಿಮೆ ಬೆಲೆಗೆ ಅಕ್ಕಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಒಂದು ಪರಿಸ್ಥಿತಿ ಡೋಲಾಯಮಾನವಾಗಿದೆ. ಮತ್ತೊಂದು ಕಡೆ 80 ವರ್ಷ ಮೇಲ್ಪಟ್ಟವರಿಗೆ 15 kg 5 kg ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದರು. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಅದು ಪರಿಣಾಮ ಬಿದ್ದರೂ ಗೊತ್ತಿಲ್ಲ ಏನಾಗ್ಬೋದು ಅಂತೇಳಿ. ಮುಂದಕ್ಕೆ ಹೋಗೋಣ. ಖಾಲಿ ಆಯ್ತಾ ಪಡಿತರ ಅಕ್ಕಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾಳಸಂತೆಗೆ ಹೋಯ್ತಾ ಬಡವರ ಅಕ್ಕಿ? ರೇಷನ್ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಅನ್ನಭಾಗ್ಯದ ಅಕ್ಕಿ ಮಾರಾಟ ಮಾಡಿದ್ರೆ ಹುಷಾರ್, ಅಕ್ಕಿ ಮಾರಾಟ ಮಾಡಿದ್ರೆ ರದ್ದಾಗುತ್ತಂತೆ ನಿಮ್ಮ ಬಿಪಿಎಲ್ ಕಾರ್ಡ್. ಬಹುತೇಕರು ತಮ್ಮ ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿ ತಗೊಳ್ತಾರೆ. ಆ ಅಕ್ಕಿಯನ್ನ ಅವ್ರು ಯೂಸ್ ಮಾಡೋ ಬದಲು ಬೇರೆ ಕಡೆ ಮಾರಾಟ ಮಾಡ್ತಿದ್ದಾರೆ ಅಂತ. ಆ ರೀತಿ ಮಾಡಿದ್ರೆ ನಿಮ್ಮ ಬಿಪಿಎಲ್ ಕಾರ್ಡ್ ಕೂಡ ರದ್ದು ಮಾಡ್ತೀವಿ ಅಂದ್ರು. ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಒಂದೊಂದು ಯೋಜನೆಗಳು ಹಳ್ಳ ಹಿಡಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದೆ. ಅಕ್ಕಿ ಬದಲಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಈಗ ಅಕ್ಕಿ ಖಾಲಿಯಾಗಿದೆ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದಿಂದ ಅನ್ನಭಾಗ್ಯ ಫಲಾನುಭವಿಗಳಿಂದ ಭಂಗನಾಮ. ಅಕ್ಕಿ ಖಾಲಿಯಾಗಿದೆ ಅಂತ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ. ಸಿಎಂ ಸಿದ್ದರಾಮಯ್ಯರ ಕನಸಿನ ಕೂಸು ಅನ್ನಭಾಗ್ಯ ಇದೀಗ ಸ್ಟ್ರಕ್ ಆಗಿದೆ. ಹಲವು ನ್ಯಾಯಬೆಲೆ ಅಂಗಡಿ ಶಟರ್ ಕ್ಲೋಸ್ ಮಾಡಿಕೊಂಡು ಭಿತ್ತಿ ಪತ್ರದ ಮೂಲಕ ಅಕ್ಕಿ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನ ಫಲಾನುಭವಿಗಳಿಗೆ ಒಟ್ಟಿಗೆ ವಿತರಣೆ ಮಾಡಲಾಗುವುದು ಅಂತ ಸರ್ಕಾರ ಹೇಳಿತ್ತು. ಇದೀಗ ಅಕ್ಕಿನೂ ಇಲ್ಲ, ಇತ್ತ ದುಡ್ಡು ಇಲ್ಲ ಎಂಬಂತಾಗಿದೆ ಫಲಾನುಭವಿಗಳ ಪರಿಸ್ಥಿತಿ. ಸಿಟಿಯ ಹಲವು ಕಡೆ ನ್ಯಾಯಬೆಲೆ ಅಂಗಡಿ ಮುಂದೆ ನೋ ಸ್ಟಾಕ್ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಅಕ್ಕಿ ಖಾಲಿಯಾಗಿದೆ, ಬುಧವಾರ ಬನ್ನಿ ಅಂತ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಅಕ್ಕಿ ಹೊಟ್ಟೆ ತುಂಬಾ ಊಟ ಮಾಡ್ಲಿ, ನಾವು ಮಾತು ಕೊಟ್ಟಿದ್ವಿ 5 kg ಕೊಡ್ತೀವಿ ಅಂತ ನಮ್ಮ ಸರ್ಕಾರ ಪಕ್ಷ ಮಾತು ಕೊಟ್ಟಿತ್ತು. ಸಿದ್ದರಾಮಯ್ಯನವರು ಅಧ್ಯಕ್ಷರು ಸೇರಿ ಕೊಡೋ ತೀರ್ಮಾನ ಮಾಡಿದ್ರು. ಫೆಬ್ರವರಿಯಿಂದ ಕೊಡ್ತಾ ಇದ್ವಿ. ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ ಕಾರ್ಡ್ ರದ್ದು. ಇನ್ನು ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಎಚ್ಚೆತ್ತ ಆಹಾರ ಇಲಾಖೆ ಪಡಿತರ ಅಕ್ಕಿ ಮಾರಾಟ ಮಾಡಿದ್ರೆ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದಾಗಿ ಎಚ್ಚರಿಸಿದೆ. ಇಲ್ಲಿವರೆಗೂ ನಮ್ಗೆ ಅದರ ಮಾಹಿತಿ ಇಲ್ಲ, ಕ್ರಮ ಜರುಗಿಸ್ತೀವಿ. ಒಂದು ವೇಳೆ ಆ ರೀತಿ ಅಕ್ಕಿಯನ್ನು ಮಾರಾಟ ಮಾಡಿ ಕಾರ್ಡ್ ರದ್ದಾಗೋದನ್ನು ಎನ್ಕ್ವೈರಿ ಮಾಡ್ತೀವಿ. ಮೊದಲು ಅಕ್ಕಿ ಬದಲಿಗೆ ಹಣ ಬರುತ್ತೆ ಅಂತ ಅನ್ಕೊಂಡಿದ್ದ ಫಲಾನುಭವಿಗಳಿಗೆ ನೋ ಬೋರ್ಡ್ ಶಾಕ್ ಎದುರಾಗಿದ್ರೆ ಆತ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಗಾರರಿಗೆ ಬ್ರೇಕ್ ಹಾಕಲು ಸರ್ಕಾರ ನಿರ್ಧರಿಸಿದೆ. ಸುರೇಶ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೇಂದ್ರದಿಂದ ಅಕ್ಕಿ ಖರೀದಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ಈಗ ಅದು ಕೂಡ ಸಿಗ್ತಾ ಇಲ್ಲ. ದುಡ್ಡು ಹಾಕ್ತೀವಿ ಅಂದ್ರೂ ದುಡ್ಡು ಇಲ್ಲ. ಈ ಒಂದು ಮಾತಿದೆ, ಒಂದು ಬಾಲರೋಗ ಪೀಡೆ ಅಂತ ಒಂದು ಕರೀತಾರೆ. ಒಂದು ಆರಂಭದಿಂದ ಅದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತಾ ಇರೋದು ಅಂತೇಳಿ ಇದು ಹಂಗಾಗಿದೆ. 10 kg ಕೊಡ್ತೀವಿ ಅಂತಂದ್ರು ಆಗ 35 ರೂಪಾಯಿ ಸೆಂಟ್ರಲ್ ಕೊಡಲಿಲ್ಲ. ದುಡ್ಡು ಹಾಕ್ತೀವಿ ಅಂತಂದ್ರು 35 ರೂಪಾಯಿ ಇಂಟು 5 kg ಅಂತಂದ್ರೆ 170 ರೂಪಾಯಿ ಆಗುತ್ತೆ. ಈಗ 22 ರೂಪಾಯಿಗೆ ಅಕ್ಕಿ ಸಿಗ್ತಾ ಇದೆ. ಖರೀದಿ ಮಾಡಿ ಕೊಟ್ಟರೆ 1,000 ತುಂಬ ಕೋಟಿ ತುಂಬ ಒಂದು ಕೆಜಿಯಲ್ಲಿ 10 ರೂಪಾಯಿ ಉಳಿಯುತ್ತೀರಿ. ಲಾಭ ಇದೆ, ರಾಜಕೀಯಗಳೇನೇ ಇರಲಿ ಲಾಭ ಇದೆ. ಬಟ್ ಈಗ ಅದನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಕಡೆ ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಈಗ ಕಡಿಮೆ ಬೆಲೆಗೆ ಅಕ್ಕಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಒಂದು ಪರಿಸ್ಥಿತಿ ಡೋಲಾಯಮಾನವಾಗಿದೆ. ಮತ್ತೊಂದು ಕಡೆ 80 ವರ್ಷ ಮೇಲ್ಪಟ್ಟವರಿಗೆ 15 kg 5 kg ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದರು. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಅದು ಪರಿಣಾಮ ಬಿದ್ದರೂ ಗೊತ್ತಿಲ್ಲ ಏನಾಗ್ಬೋದು ಅಂತೇಳಿ. ಮುಂದಕ್ಕೆ ಹೋಗೋಣ.